ಈ ಹಿಂದೆ ಸೌಜನ್ಯಳ ಪರ ಹೋರಾಟಗಾರರು ಭಾಳಷ್ಟು ಬಾರಿ ನಮ್ಮ ಸರ್ಕಾರ ನಡೆಸ್ತಾ ಇದ್ದಂತಹ ನಮ್ಮ ಜನಸೇವಕರುಗಳ ಬಳಿ ಹೋಗಿದ್ದಾರೆ. ಅದರಲ್ಲೂ ನಮ್ಮ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಮತ್ತು ಈಗ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರ ಬಳಿ ಹೋದಾಗ ಇದು ಮುಗಿದೋಗಿರುವಂತಹ ಅಧ್ಯಾಯ, ಇದೊಂದು ಖಾಲಿ ಡಬ್ಬ, ಇದರೊಳಗೆ ಏನೂ ಇಲ್ಲ ಅನ್ನುವಂಥದ್ದನ್ನು ಓಪನ್ ಆಗಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಆವಾಗ ಹೇಳಿದರು. ಮತ್ತು ಯಾವುದೇ ರೀತಿಯ ಒಲವನ್ನು ಈ ವಿಚಾರದಲ್ಲಿ ಅವರು ತೋರಿಸಿದ್ದು ನಿದರ್ಶನಗಳಿಲ್ಲ. ಇದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕೆ ಇದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಈಗಿನ ಸರ್ಕಾರದಿಂದ ನಾವು ಹೆಚ್ಚಿನದೇನು ನಿರೀಕ್ಷೆ ಮಾಡದಿರೋದು ಒಳ್ಳೆಯದು. ಯಾಕೆಂತಂದರೆ ಅವರೂ ಕೂಡ ಅವರ ಮಾತಿಗೆ ಅವರು ಸ್ಟಿಕ್ ಆನ್ ಆಗಿರಬೇಕಲ್ಲ. ಇಲ್ಲಿ ಖಾಲಿ ಡಬ್ಬ ಅಂದಮೇಲೆ ಇವತ್ತೆಲ್ಲ ತುಂಬ್ಕೊಂಬಿಟ್ಟಿದೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ನಾನೇನು ನಿಂದಿಸ್ತಾ ಇಲ್ಲ ಅಥವಾ ಅವರನ್ನು ಹೀಗಳಿತಾ ಇಲ್ಲ. ಅವ್ರು ಹೇಳಿದ ಮಾತನ್ನು ಮತ್ತೆ ನೆನಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವತ್ತಿನ ಗೃಹ ಮಂತ್ರಿಗಳು ಕೂಡ ಸ್ವಲ್ಪ ನೋಡಿ ಮಾಡಿ ಅಂತ ಹೇಳಿದ್ದು ಇದೆ ಅಧಿಕಾರಿಗಳಿಗೆ. ಈಗ ಸ್ವಲ್ಪ ನೋಡಿ ಮಾಡಿ ಅಂತಂದರೆ ಅರ್ಥ ಏನು? ಭಾಳ ಹುಷಾರಾಗಿ ಮಾಡ್ರಪ್ಪ ಅಂತ. ಅಂದರೆ ಯಾಕೆ ಅಂತಂದರೆ ಇದರಲ್ಲಿ ಹೈ ಪ್ರೊಫೈಲ್ ವ್ಯಕ್ತಿಗಳಿದ್ದಾರೆ, ಯಾಕೋ ಇದರಲ್ಲಿ ಕೆಲವೊಂದು ಡೌಟ್ಗಳಿದ್ದಾವೆ, ಇದು ನಾವು ಧರ್ಮದಲ್ಲಿದ್ದು ಇದನ್ನು ನೋಡಬೇಕಾಗಿದೆ ಅಂತ ಹೇಳುವಂಥದ್ದು ಅವರ ಮಾತುಕತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥದ್ದು. ಇದನ್ನು ನೆನಪಿಸ್ತಾ ಇದ್ದೇನೆ. ಈಗ ಇವರೇ ಮತ್ತೆ ಸರ್ಕಾರದಲ್ಲಿದ್ದಾಗ ಸೌಜನ್ಯಳ ಪರ ಹೋರಾಟಗಾರರು ಮತ್ತೆ ಹೋಗಿ ಅಹವಾಲುಗಳು ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅಥವಾ ಇವತ್ತು ಸುಪ್ರೀಂ ಕೋರ್ಟ್ ಏನಾದರೂ ಆರ್ಡರ್ ಮಾಡಿದ್ರೆ ಅಲ್ಲಿಯ ಅತ್ಯುನ್ನತವಾದ ತನಿಖೆ ನಡೆಸುವಂತಹ CBIಗೆ ಕೊಡಬೇಕು ಮತ್ತೆ, ಅಥವಾ ಅದಕ್ಕಿಂತ ಬೇರೆ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ರೂಪಿಸಿ ಕಳಿಸುವಂಥದ್ದು SITಗೆ ಪ್ಯಾರಲಲ್ ಆಗಿ ಕೇಂದ್ರದಿಂದನೂ ಮಾಡ್ಬೋದು. ಏನೇ ಮಾಡಿದ್ರೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟಿನ ನಿರ್ದೇಶನ ಇರಬೇಕಾಗತ್ತೆ. ಇದನ್ನು ನಾವು ಸುಮಾರು 4 ವರ್ಷದಿಂದ ಮತ್ತೆ ಹೇಳ್ತಾ ಇದ್ದೀನಿ. ಒಬ್ಬರು ನಿವೃತ್ತ ನ್ಯಾಯಾಧೀಶರ ಮೂಗಿನ ಕೆಳಗೇ ಇವೆಲ್ಲವೂ ನಡಿಬೇಕಾಗತ್ತೆ, ಅವರ ನಿರ್ದೇಶನದಲ್ಲೇ ನಡಿಬೇಕಾಗತ್ತೆ. ಅಧಿಕಾರಿಗಳು ಬಂದರು ಅಂತಂದರೆ ಮತ್ತೆ ಅವರ ಲಗಾಮನ್ನು ನಮ್ಮ ಜನಸೇವಕರುಗಳು ಹಿಡ್ಕೊಳ್ತಾರೆ. ಅದಕ್ಕೆ 101 ಕಾರಣಗಳಿದ್ದಾವೆ. ಇವತ್ತು ಒಂದು ಕೇಸು ಅಂತಂದರೆ ಬರೀ ಕೇಸಾಗಿ ನೋಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಧರ್ಮ ಕಾರಣಗಳಿರ್ತವೆ, ಕರ್ಮ ಕಾರಣಗಳಿರ್ತವೆ, ಇನ್ಯಾವುದೋ ರೀತಿಯಾದಂತಹ ತೊಡಗಿಕೊಳ್ಳುವಂತಹ ಒಂದು ಬಂಡವಾಳ ಹೂಡುವಂತಹ ಒಂದು ವ್ಯವಹಾರವೇ ಆಗಿರುತ್ತೆ. ಇವೆಲ್ಲ ಎಲ್ಲಿ ತನಕ ಈ ವ್ಯವಹಾರಗಳಾಗಲ್ಲ ಅಂತಂದರೆ ಆರೋಪಿ ಮತ್ತು ಸತ್ತವರು ಇಬ್ಬರು ಜನಸಾಮಾನ್ಯರಾಗಿದ್ದಾಗ ಈ ಥರದ ಮಾತುಕತೆಗಳಿಗೆ ಎಲ್ಲೂ ಅವಕಾಶ ಇರೋದಿಲ್ಲ, ವ್ಯವಹಾರ ಏನೂ ನಡೆಯಲ್ಲ. ಆದರೆ ಸತ್ತವರು ಮಾಮೂಲಿ ಜನಗಳಾಗಿದ್ದು ಆರೋಪಿಗಳು ಬಹಳ ಬಲಿಷ್ಠರಾಗಿದ್ದಾಗ ಅವರ ಪರವಾಗಿ ಒಂದು ದಂಡೆ ಇಳಿಯುತ್ತೆ ಅಖಾಡಕ್ಕೆ. ಆಳುವಂತಹ ವ್ಯಕ್ತಿಗಳು ಅದರ ಪರವಾಗಿ ಇವತ್ತಿಗೂ ಇರ್ತಾರೆ ಅಂತಂದರೆ ಅದ್ರ ಬಗ್ಗೆ ಏನು ಡೌಟ್ಸ್ ಬೇಡ. ಕರ್ನಾಟಕ ಸರ್ಕಾರದಿಂದ ಇದನ್ನೇನಾದರೂ ಎಕ್ಸ್ಪೆಕ್ಟ್ ನಾನಂತೂ ಮಾಡ್ತೀನಿ. ನಮ್ಮದೇನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಅದು ಸರ್ವೋಚ್ಚ ನ್ಯಾಯಾಲಯದ ನಿರ್ಧಾರದ ಮೇಲೆ ನಿಂತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಒಳ್ಳೆಯ ಬುದ್ಧಿ ಬಂದು ಅವರೇನಾದ್ರೂ ನಿಷ್ಪಕ್ಷಪಾತವಾಗಿ ನಾವು ಇರ್ತೇವೆ, ಯಾರಾದರೂ ಸರಿ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು. ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ವಿಜಯ್ ಹೇಗೆ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ, ಸಹಿಸ್ಕೊಳ್ಳೋದಿಲ್ಲ, ವಿ ಮೇಂಟೈನ್ ಝೀರೋ ಟಾಲರೆನ್ಸ್ ಎಕ್ಸ್ಪ್ಲಾಟೇಷನ್ ಎಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ ಹೇಳಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಹೆಂಗೆ ಮಾಡಿದ್ದಾರೆ, ಆ ರೀತಿಯಾದಂಥದ್ದನ್ನು ಇವರೇನಾದ್ರು ಮಾಡ್ತಾರೆ ಅಂತಂದರೆ ಆಗ ಒಪ್ಕೊಳ್ಬೋದು. ಆದರೆ ಅಂಥದಕ್ಕೆ ಯಾವುದಕ್ಕೂ ಒಂದು ಬೆಂಚ್ ಮಾರ್ಕ್ಗಳೇ ಇಲ್ವಲ್ಲ ಇವ್ರನ್ನ ಗಮನಿಸ್ತಾ ಬಂದಾಗ ಇಂಥದ್ದೇನಾದ್ರು ಇದೆಯಾ, ಇಂಥದ್ದು ಯಾವುದೂ ಇಲ್ಲ. ಈ ರೀತಿ ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಮನೋಧರ್ಮ ಇವ್ರಿಗಿಲ್ದಿದ್ದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಆ ರೀತಿಯಾದಂಥ ಮನೋಧರ್ಮ ಅವ್ರು ಬೆಳೆಸ್ಕೊಳ್ಳಿ, ಅವ್ರಿಗೊಂದು ಒಳ್ಳೆಯ ಆಳ್ವಿಕೆ
ಕೊಡಲಿ ನಮ್ಮ ಕರ್ನಾಟಕಕ್ಕೆ. ನಾವು ಅವ್ರ ಬಗ್ಗೆ ಇರುವಂತಹ ನಮಗಿರುವಂತಹ ಮನಸ್ಥಿತಿ ನಾವು ಬದಲಾಯಿಸ್ಕೊಳ್ಳೋಕೆ ಒಂದು ಅವಕಾಶ ಆಗಲಿ. ಯಾಕಂದರೆ ಇಲ್ಲಿ ನಮಗಿನ್ನೇನೂ ಇಲ್ಲ, ನಾವು ನಮಗಾಗಿ ಏನೂ ಕೇಳುವಂಥದ್ದಲ್ಲ. ನಾವು ಕೇಳ್ತಾ ಇರುವಂಥದ್ದು ಅಮಾಯಕ ಹೆಣ್ಣುಮಗು ತೀರೋಯ್ತಲ್ಲ, ಅದನ್ನು ಕೊಂದವ್ರು ಯಾರು, ರೇಪ್ ಮಾಡಿದವ್ರು ಯಾರಪ್ಪ, ಅವ್ರನ್ನ ತಂದು ಅವ್ರನ್ನ ಕರ್ಕೊಂಬಂದು ನಮ್ಮ ಕಾನೂನಿನ ಕೆಳಗೆ ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅಂತಷ್ಟೇ ಕೇಳ್ತಾ ಇರೋದು ಬಿಟ್ಟರೆ ಬೇರೆ ಯಾವುದೇ ಥರದ ಮಾತುಕತೆಗಳು ನಮಗಿಲ್ಲ. ಇವತ್ತಿಗೂ ಅದೊಂದು ಆಶಯವನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ಉಸಿರಾಡ್ಕೊಂಡೇ ಇದ್ದೀವಿ. ಒಂದೇ ಕಾರಣ, ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಇರುವಂಥ ನಂಬಿಕೆ. ಬಿಟ್ಟರೆ ನಾವು ಆಯ್ಕೆ ಮಾಡಿ ಕಳಿಸುವಂತಹ ಜನಸೇವಕರ ಅಹವಾಲುಗಳನ್ನ ಕೊಡಿ ಅಂತ ನಾನಂತೂ ಹೇಳ.